ಸೊ ಊಟ ತಗೊಂಬಂದ್ಬಿಟ್ಟಿದ್ದಾರೆ. She has everything, still she lazy to come. ಅದು ಸ್ಪೆಕ್ಸ್ ಹಾಕೊಂಡು ನೋಡಿ ಗೈಸ್ ನಮ್ಮಜ್ಜಿ ಬಾವಿ ನೋಡ್ದಿರೋ ತರ ಶಿಸಿಂಗ್ ಬಾವಿ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ಸೊ ಈ ಜೀನ್ಸ್ ಮಾಡ್ತೋಗ್ತಿದೆ. ಆ್ಯಂಡ್ ಟುಡೇ ಇಸ್ ದಿ ಲಾಸ್ಟ್ ಡೇ ಟು ಸ್ಟೇ ಇನ್ ದಿ that I'm going to stay in Bangalore. Today is the last day ಅಂದರೆ ಲೈಕ್ ಇನ್ನು ನೆಕ್ಸ್ಟ್ ಯಾವಾಗ ದೇವಟ ನಾನು ಬರ್ತೀನಿ ಬೆಂಗಳೂರಿಗೆ. After 6 months? ಆಫ್ಟರ್ 6 months ಅಂತ ಕೇಳಿಸ್ಕೊಂಡ್ರಾ? ಸೊ ಇವಾಗ ನಾನು ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ರೂಮ್ ಹೇಗಿದೆ, ಫುಲ್ ಮೆಸ್ ಆಗಿದೆ. ಇಷ್ಟೊಂದು ಐಟಮ್ ಗೈಸ್. ಬರಾಗ ಒಂದು 4-5 ಡ್ರೆಸ್ಸು ತೊಗೊಂಡು ಬಂದೆ. ಹೋಗಾಗ ದೇವಟ ಸೌಂಡ್ ಕಮ್ಮಿ ಮಾಡ್ತೀರಾ? ಬೆಂಗಳೂರಿಂದ ಕೇರಳಗೆ ಹೋಗಾಗ ಐ ಆಮ್ ಟೇಕಿಂಗ್ ಸೋ ಮೆನಿ ಡ್ರೆಸ್ ವಿತ್ ಮೀ. ಯಾಕಂದರೆ ಇಲ್ಲಿರಾಗನೇ ನನಗೆ ತುಂಬ ಶಾಪಿಂಗ್ ಮಾಡೋಕ್ಕಾಗೋದು. ಲೈಕ್ ಆಫ್ಲೈನ್ ಸ್ಟೋರ್ಗೆ ಹೋಗಿ, ಅಲ್ಲಿದ್ದರೆ ಐ ಯೂಶ್ವಲಿ ಡೂ ಆನ್ಲೈನ್ ಶಾಪಿಂಗ್. ಸೊ ನಾನು ಡ್ರೆಸ್ನ ಪ್ಯಾಕ್ ಮಾಡಿಕೊಂಡು ಇವಾಗ ಕಾರ್ ಬೇರೆ ವಾಶ್ ಮಾಡಬೇಕು. ಡ್ರೆಸ್ ಪ್ಯಾಕ್ ಮಾಡಿದ್ಮೇಲೆ ದೇವೇಟದ ಪ್ಯಾಕ್ ಮುಗೀತು, ನಂದು ಇವಾಗಿದೆ. ಸೊ ನಾನು ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ 3 monthsವರೆಗೂ ನಾನು ಬೆಂಗಳೂರಲ್ಲಿದ್ದೆ. ಮದುವೆ ಆದಮೇಲೆ ಫಸ್ಟ್ ಟೈಮ್ ಗೈಸ್ ನಾವು ಲೈಕ್ ಬೆಂಗಳೂರಲ್ಲಿ 3 ತಿಂಗಳು ಇದ್ದಿದ್ದು. ಆ್ಯಂಡ್ ದೇವೇಟಾಗಿ ಇವಾಗ ಈಸ್ ಫೀಲಿಂಗ್ ಟಯರ್ಡ್. ಬೆಂಗಳೂರು ಸಾಕು, ಲೆಟ್ಸ್ ಗೋ ಟು ಕೇರಳ ಅಂತ. ಏನಕ್ಕಂದರೆ ಇಟ್ಸ್ ನಾಟ್ ಬಿಕಾಸ್ ಆಫ್ ಈಸ್ ಫೆಡ್ ಅಪ್. ಅವ್ರ ಅಮ್ಮ ಊಟ ತಿನ್ಬೇಕಂತೆ, ಅವ್ರ ಅಮ್ಮ ಊಟ. Not like that. ಮತ್ತೆ More than 2-3 months I can't stay Bangalore because I born ಹುಟ್ಟಿದ್ದು ಬೆಳೆದಿದ್ದು ಕೇರಳದಲ್ಲಿ. ಸೊ ಅದೇ ನನಗಾಗುತ್ತೆ. ಇವಾಗ ಕೀರ್ತನ ನೋಡಿ ಕೀರ್ತನ ಹುಟ್ಟಿದ್ದು ಬೆಳೆದಿದ್ದು ಬ್ಯಾಂಗ್ಳೂರಲ್ಲಿ. ಅವಾಗ ಕೀರ್ತನ ಬ್ಯಾಂಗ್ಳೂರು ಕೇರಳ ಅಷ್ಟೇ ಇಷ್ಟ ಇಲ್ಲ, ಬ್ಯಾಂಗ್ಳೂರು ಮೇನ್ ಆ ಥರನೇ ನಾನು. ಆದರೆ ನನಗೆ ನೀವು ಇಲ್ಲಿ 3 ತಿಂಗಳಿದ್ರಿ, ಸೊ ನಾನು ಅಲ್ಲಿ 6 ತಿಂಗಳು ಇರಬೇಕಾ? ಹೌದು. ಅದಿಂಗೆ ನಾನಲ್ಲಿ 3 ತಿಂಗಳು ಇರ್ತೀನಿ, 4ನೇ ತಿಂಗಳಿಗೆ ನೀವು ಇಲ್ಲಿ ನನ್ನ ಕರ್ಕೊಂಬರ್ಬೇಕು ಫಾರ್ 1 week. ಬಿಕಾಸ್ ಯು ಆರ್ ಮೈ ಹೆಂಡತಿ. ಯು ಗೋ ಟ್ರ್ಯಾಪ್ಡ್. ಬಿಕಾಸ್ ಐ ಆಮ್ ಯುವರ್ ಹೆಂಡತಿ, ಸೊ ಐ ಶುಡ್ ಸ್ಟೇ ದೇರ್ ಟಿಲ್ ವೆನ್ ಅವರ್ ನೀವು ಅಲ್ಲಿ ಇರ್ತೀರಾ. ಬಟ್ ಗೈಸ್, ಫಾರ್ ಹರ್ Kerala is like heaven. She has everything. ಎಲ್ಲ ಇದೆ ಅಲ್ಲಿ, ಏನು ಬೇಕು ಅಲ್ಲಿ. ಫ್ರೀಡಮ್ ಅಲ್ಲಿ, ಒಳ್ಳೆ ಊಟ ಅಲ್ಲ, ಅಟ್ಮಾಸ್ಫಿಯರ್ ಅಲ್ಲ, ಮತ್ತೆ ಒಳ್ಳೆ ಮದರ್ ಇನ್ ಲಾ ಇದೆ, ಒಳ್ಳೆ ಫಾದರ್ ಇನ್ ಲಾ ಇದೆ. ದೇ ಟೇಕಿಂಗ್ ಯುವರ್ ಲೈಕ್ ಟೇಕಿಂಗ್ ಕೇರಿಂಗ್. ಐ ಮೀನ್ ಅಡಿಲ್ ತಗೋಣ. My mother and dad will take her like own daughter. So she has everything, still she lazy to come. That's because ನಾನು ಹೇಳ್ತೀನಿ, ನೀವು ಇರೋದು ಅಲ್ಲಿ ಒಂದು ವಿಲೇಜ್ ಅಲ್ಲಿ. ಅಯ್ಯೇ, ಸಿಟಿ ಹುಡುಗಿ ಬಂದು ಹಳ್ಳಿದಲ್ಲಿದ್ರೆ ಹೇಗೆ? See guys, how many days can you be in a city? How many days can you breathe pollution? How many days can you breathe dust? How many days you can stay in village? So many days. Why these foreigners people are coming to Kerala? Because to enjoy the nature. Nature, that only for good for body, health, your mind, lungs. Everything. Nature is good. Here is pollution. So enjoy nature. Don't tell it's village. ಆದ್ರೂ ನೋ ದೇವೇಟ, ನಾನು 4ನೇ ತಿಂಗಳಿಗೆ ಇಲ್ಲಿ ಕರ್ಕೊಂಡ್ ಬರ್ಬೇಕು. Tell guys, ನೀವು ಹೇಳಿ, who don't like Kerala? Bangalore Kannadiga people tell, who don't like Kerala place, the God's own country, who don't like? Baby, only this Kirtana Rajeshwari don't like. Guys, so now it is 7:58. ಇವಾಗ ನಾವು ಮನೆ ಬಿಟ್ಟಿದ್ದೀವಿ. ಆ್ಯಂಡ್
ಕಾರ್ ಫುಲ್ಲು ಲಗೇಜ್ ಗೈಸ್. ಯಪ್ಪ ತುಂಬಿಸಿ ಎಷ್ಟು ಕಷ್ಟಪಟ್ಟು ನೋಡಿ. ಅಲ್ಲೂ ಆಗ್ದಿರಾ ಇಲ್ಲೂ ಒಂದು ಸ್ವಲ್ಪ ಇಟ್ಕೊಂಡಿದ್ದೀವಿ ಸ್ಪೇಸ್, ಸಾಕಾಗಿಲ್ಲ. ಇಷ್ಟೊಂದು ಲಗೇಜ್ ಯಪ್ಪ. ಕಾರೇ ಬಂದು ಇಷ್ಟು ಕೆ ಜಿ ಇರ್ಬೋದು. ಇವಾಗ ನಾವು ಹೋಗ್ತಾ ಇದ್ದೀವಿ ಗೈಸ್. ಜಸ್ಟ್ ಇವಾಗ ಒಂದು 5 ನಿಮಿಷ ಆಯಿತು ಮನೆ ಬಿಟ್ಟು. ವಿಲ್ ಗೋ ಟು ನಮ್ಮ ಅಮ್ಮನೇ ಕಾಣ್ತಾ ಇಲ್ಲ ಬಿಕಾಸ್ ಆಫ್ ದಿ ಲಗೇಜ್. ಪಾಪ ಲಗೇಜ್ ಇಬ್ರು ಕುತ್ಕೊಂಡಿದ್ದಾರೆ. ಮಧ್ಯದಲ್ಲಿ ಲಗೇಜ್ನ ಫಿಕ್ಸ್ ಮಾಡಿಬಿಟ್ಟು ಸೈಡಲ್ಲಿ ಕುಂತಿದ್ದೀವಿ. ಇಬ್ರು ಅಂಟ್ಕೊಬಾರ್ದು ಅಂತ. ನನಗೆ ನಿದ್ದೆ ಸಾಕಾಗ್ತಾಯಿಲ್ಲ. ಇವಾಗ ಹೋಗಿ ನಾಷ್ಟ ಮಾಡಬೇಕು. ನಾವು ಯೂಶ್ವಲಿ ಎಲ್ಲಿ ಗೊತ್ತಾ ನಾಷ್ಟ ಮಾಡೋದು ತೋರಿಸ್ತೀನಿ ಬನ್ನಿ. ತಿನ್ನು ನಮ್ಮ ಅಜ್ಜಿ ದೇವೇಟ ಪೂರಿ ತಗೊಂಡಿದ್ದಾರೆ ಗೈಸ್. ನಮ್ಮ ಅಜ್ಜಿಗೆ ಇಷ್ಟ ಆಗಿಲ್ಲ. ಪರವಾಗಿಲ್ಲ ತಿನ್ಮ. ಗೈಸ್ ಅಲ್ಲಿ ನೋಡಿ ನಮ್ಮ ಅಜ್ಜಿ ಏನು ಮಾಡ್ತಾ ಇದ್ದಾರೆ. ಇವತ್ತು ಎವ್ರಿ ಮಂಡೇಸ್ ಅವರು ಹಸುಗೆ ಊಟ ಕೊಡ್ತಾರೆ. ಸೊ ಊಟ ತೊಗೊಂಬಂದ್ಬಿಟ್ಟಿದ್ದಾರೆ. ಆನ್ ದಿ ವೇ ಎಲ್ಲರೂ ಹಸು ಸಿಕ್ಕಿದ್ರೆ ಹೋಗ್ಕೊಡೋಣ ಅಂತ ಹುಡುಕಿ ಇವಾಗ ಹುಣಸೂರು ಹತ್ರ ನಮಗೆ ಒಂದು ಹಸು ಸಿಕ್ಕೈತೆ. ಪಾಪ ಹಸು ಓನರು ಆ ಅಂಕಲ್ ಅಲ್ಲಿ ನಿಂತಿದ್ದಾರೆ. ಅವ್ರ ಪರ್ಮಿಷನ್ ಕೇಳಿ ನಮ್ಮ ಅಜ್ಜಿ ಕೊಡ್ತಾ ಇದ್ದಾರೆ. ನಮ್ಮ ಅಜ್ಜಿ ಇಷ್ಟು ಭಕ್ತಿ ನೋಡಿ ಗೈಸ್ ಹಸು ಮೇಲೆ. ಅದು ಸ್ಪೆಕ್ಸ್ ಹಾಕ್ಕೊಂಡು ನೋಡಿ ಗೈಸ್, ನಮ್ಮ ಅಜ್ಜಿ ಸ್ಪೆಕ್ಸ್ ಹಾಕ್ಕೊಂಡು ಹಸುಗೆ ಹಣ್ಣು ಕೊಡ್ತಾ ಇರೋದು ನಮ್ಮ ಅಜ್ಜಿ. ಪೈನಾಪಲ್ ತುಂಬ ಚೆನ್ನಾಗಿದೆ ಗೈಸ್, ಸ್ವೀಟಾಗಿ ಹುಳಿ, ವೆರಿ ನೈಸ್. ಅದ್ಮೇಲೆ ಖಾರ ಪುಡಿ ಹಾಕಿದ್ವಿ. ಚನ್ನಪಟ್ಟ ನವೇ ಮಧುರ ಇದೆ ಹಾಕಿದ್ರೆ ಗಮ್ಮಂತ. ನಾನೇನೋ ಹೇಳ್ತೀನಿ, ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ವಾಯ್ಸು ಏನೋ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಚನ್ನಪಟ್ಟಣ ಹತ್ರ ಇಳಿದ್ಬಿಟ್ಟು ಒಂದು ಸ್ವಲ್ಪ ನಾನು ಒಂದು ಎಳ್ನೀರು, ನಮ್ಮಮ್ಮ ಒಂದು ಎಳ್ನೀರು ಕುಡಿದ್ರು. ನಮ್ಮ ಅಜ್ಜಿ ಪೈನಾಪಲ್ ತಿಂದರು, ನನ್ನ ಹಸ್ಬೆಂಡ್ ಪೈನಾಪಲ್ ತಿಂದರು. ಫ್ರೈಡ್ ರೈಸ್ ದೇವೇಟ, ಚಿಕನ್ ಫ್ರೈಡ್ ರೈಸ್. ಫಿಶ್ಶು ಬಂತು. ಫಿಶ್ಶು ಎಲ್ಲ ತಿಂತಾಯಿದ್ದೀವಿ ಗೈಸ್. ಏನು ಮಾಡಬೇಕು ಕೇಳು ಹಪ್ಳ. ಪಾಪ ಕೆಲಸ ಮಾಡ್ತಾ ಇದ್ದಾರೆ. ಚಂದ್ರವೇಟ ಓ ಮ್ಯಾಂಗೋ ಸಿ ಎಷ್ಟೊಂದು ಹೂವು ಬಿಟ್ಟೈತೆ, ಆದರೆ ಮ್ಯಾಂಗೋ ಬರೋಣ. ಬರುತ್ತೆ ಬಿಟ್ಟಿದ್ಮೇಲೆ ಮ್ಯಾಂಗೋ ಬರ್ತಿರುತ್ತೆ. ಅಚ್ಚ ಚೊಮ್ಮ ಪಾಪ ಚೊಮ್ಮ ಇದೆ. ಅಚ್ಚ ಬಂದ ತಕ್ಷಣ ನಮಸ್ತೆ ನಿನಗೆ. ಇಲ್ಲ ನೀ ಬರ್ತಿರೋದು ಕೆಲ್ಸಕ್ಕೆ ಹೋಗ್ತೀರ ಇದ್ರೆ. ಅಚ್ಚ ದಿವಸ ಮೋನು അമ്മ അമ്മക്കടെ എക്സസൈസ് ചെയ്താ വീഡിയോ എടുക്കപ്പോ തന്നെ ലൈറ്റ് ഓഫ് ആക്കിയാണ്. ഇതെല്ലാം ഇപ്പൊ ഫിക്സ് ആക്കിയാ ഫ്രിഡ്ജെല്ലാം ഫുള്ള് ചേഞ്ച്. അത് നമ്മളാക്കാം.
ಅದು ಕಮಿಟೆಡ್ ಅಲ್ಲೇ ಫ್ರಿಡ್ಜ್ ಎಲ್ಲ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಎತ್ರ ದಿವಸ ಈ ಮೀನು ಕಂಡಿದ್ದೀರ ಇಷ್ಟು ದಿವಸ ಆಯ್ತು ಗೈಸ್ ಈ ಮನೆಗೆ ಬಂದು. ವಿಜಯಮ್ಮ ವೆಲ್ಕಮ್. ಪಾಪ ನಮ್ಮ ಅಜ್ಜಿ 2 ವರ್ಷ ಆದ್ಮೇಲೆ ಇವಾಗ ಬರ್ತಾ ಇರೋದು ಮನೆಗೆ. ಫೈನಲಿ 3 months ಆದ್ಮೇಲೆ ಈ ರೂಮಿಗೆ ಬಂದಿದ್ದೀವಿ ಗೈಸ್. 3 monthലമേ റൂം വീടേ കുറച്ച് ഗാലി ഗാലി പോലെ ഉണ്ടമേ. ഒന്നും ഇല്ലാത്തെ താഴെ ഇപ്പോൾ വന്നല്ലേ ಯಾರೂ ಇಲ್ಲತ್ತೆ. ನೋಡಿ ಗೈಸ್ ನಮ್ಮ ಅಮ್ಮ ಕುಟ್ಟಿ ನನ್ನ ಕಬೋರ್ಡ್ನ ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ದಾರೆ. ದಟ್ ಈಸ್ ಆರ್ ಆಲ್ವೇಸ್ ಡ್ಯೂಟಿ. ಇದು ಹಾಂ ಕಾಟನ್ ಸ್ಯಾರಿ ಬ್ಲೌಸ್ ತುನ್ನಿಯಮ್ಮೆ ನೋಡಿ ಅಮ್ಮುಗುಟಿ ಬೈತಾ ಇದ್ದಾರೆ. ಸುಮ್ಮನೆ ಏನಕ್ಕೆ ಇಷ್ಟು ಸ್ಯಾರಿ ಯಾವತ್ತಾರು ಹಾಕೊಂಡಿದ್ಯಾ ನೀನು? ಸುಮ್ಮನೆ ಸ್ಟಿಚ್ ಮಾಡಿ ಇಟ್ಕೋ ಹಾಕೊಂಬೇಡ ಅಂತ ಬೈತಾ ಇದಾರೆ ನೋಡಿ. ಇದಮ್ಮೆ അത് നിധി ആൻറ്റി കൊടുത്തത്. വാവ് നല്ലുണ്ടമ്മേ. ഇത് എപ്പോഴെങ്കിലും വീഡിയോ ഒക്കെ ഇടാലോ. വീഡിയോ ഒക്കെ എന്ത് എപ്പോഴെങ്കിലും ഇടാം. ಚೆನ್ನಾಗಿ ಹೊಲ್ದಿದ್ದಾರೆ ಬ್ಲೌಸ್. ಹಾಂ So my vision board, I'm seeing this after 3 months. ದಯವಿಟ್ಟೆ ಕಂಡಿತ್ಲ. ಇನ್ನು ನಮ್ಮ ಅಜ್ಜಿನ ಹಿಡಿಯೋಕ್ಕಾಗಲ್ಲ. ಏನೇನು ಮಾಡ್ತಾ ಇದ್ದಾರೆ ಗೊತ್ತಾ? ಇಲ್ಲಿ ಬಂದಿದ ತಕ್ಷಣ ಆಚೆ ಕಡೆ ಹೋಗಿ ಫುಲ್ಲು ನೋಡ್ತಾ ಇದ್ದಾರೆ ಏನೇನಿದೆ, ಯಾವ ಗಿಡ ಇದೆ. ಇವಾಗ ಅವ್ರು ಏನು ಗೊತ್ತ ಹೇಳ್ತಾ ಇರೋದಲ್ಲಿ ನಮ್ಮ ಅಜ್ಜಿ, ಆ ಬಾವಿ ಒಳಗಡೆ ಒಂದು ಬಟ್ಟೆದಲ್ಲಿ ನೆಲ್ಲಿಕಾಯಿ, ಫುಲ್ಲು ಆಯುರ್ವೇದಿಕ್ ಐಟಮ್ಸ್, ನೆಲ್ಲಿಕಾಯಿ ಅದು ಇದು ಹೌದೌದು, ಆ ಬೇರು ಎಲ್ಲ ಬಟ್ಟೆಯಲ್ಲಿ ಕಟ್ಟಿ ಹಾಕ್ಬಿಡಿ, ಯಾಕಂದರೆ ನೀರಲ್ಲಿ ಅದು ಬ್ಯಾಕ್ಟೀರಿಯಾ ಇರಲ್ಲ ಅಂತ ಅದು ಬುದ್ಧಿ ಹೇಳ್ತಾ ಇರೋದು ಅಚ್ಚಾಗೆ. ಆದರೆ ಅಚ್ಚ ಏನು ಕೇಳಲ್ಲ, ಇಲ್ಲ ಏನು ಅರ್ಥ ಆಗಲ್ಲ. ಮಾ ಬಿದ್ದೋಗ್ಬಿಡ್ತೀಯ ಹುಷಾರು. ಬಾವಿ ನೋಡ್ದಿರೋ ಥರ ಶಿಸಿಂಗ್ ಬಾವಿ ಬೇಬಿ ಫಾರ್ ದಿ ಫಸ್ಟ್ ಟೈಮ್. ಆಲ್ರೆಡಿ ಅವ್ರ ಮನೆ ಇತ್ತಲ್ಲ, ಮನೇಲೆ ಇತ್ತಲ್ಲ, ಸಂಪಿದಲ್ಲ, ಬೆಂಗಳೂರಲ್ಲೂ ಐತೆ. ತುಂಬ ದಿವಸ ಆಗ್ಬಿಟ್ಟಿದ್ದು ಗೈಸ್ ತಲೆಗೆ ಎಣ್ಣೆ ಹಾಕ್ಕೊಂಡು, ಅದಕ್ಕೆ ಚೆನ್ನಾಗಿ ಮಸಾಜ್ ಮಾಡ್ಕೊತಿದ್ದೀನಿ ಸೊ ದ್ಯಾಟ್ ಐ ಕ್ಯಾನ್ ಟೇಕ್ ಹೆಡ್ ಬಾತ್ ನಾವು. ನಮ್ಮ ಕೇರಳ ಮನೇಲಿ ನೀರು ಬಂದು ಬೋರ್ವೆಲ್ ಆ ಥರ ಅಲ್ಲ, ಇಟ್ಸ್ ಫ್ರಮ್ ವೆಲ್ ಅಲ್ವಾ, ಸೊ ಇಟ್ಸ್ ಅಂಡರ್ಗ್ರೌಂಡ್ ವಾಟರ್. ಅದೇ ನೀರು ಹಂಗೆ ಫಾರ್ಮ್ ಆಗುತ್ತೆ, ತುಂಬ್ಕೊಳ್ಳುತ್ತೆ. ಸೊ ಅದರಲ್ಲಿ ಸ್ನಾನ ಮಾಡಿದಾಗ ಐ ಫೀಲ್ ಸೋ ಫ್ರೆಶ್. ಮತ್ತು ನನ್ನ ಏರ್ ಅಷ್ಟು ಡ್ಯಾಮೇಜ್ ಏನೂ ಆಗಲ್ಲ. ಲೈಕ್ ಐ ಫೀಲ್ ಮೈ ಹೇರ್ ಇಸ್ ಬ್ರೀತಿಂಗ್, ಲೈಕ್ ಐ ಫೀಲ್ ಸೋ ಫ್ರೆಶ್. ಅದಕ್ಕೆ ತಲೆಗೆ ಸ್ನಾನ ಮಾಡಿಬಿಡೋಣ ಅಂತ ಬೆಂಗಳೂರು ನೀರಲ್ಲಿ ಸ್ನಾನ ಮಾಡಿ ನೀನು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದು, ಅದಕ್ಕೆ ಬೆಂಗಳೂರನ್ನ ನೀನು ಹಂಗೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಬೇಡ. ಬಟ್ ನಿನ್ಗೆ ಇದು ಅಡ್ಜಸ್ಟ್ ಆಗಿದೆ ಹಂಗೆ ಹೇಳು, ಬೆಂಗಳೂರಲ್ಲಿ ಅಂತ ಹೇಳ್ಬೇಡ. ನಾಟ್ ಗುಡ್. ಸುಮ್ಮನೆ ಗೈಸ್ ರೇಕ್ಸಿದು. ಸೊ ಹಾಗೆ ನಾನು ಕೇರಳಕ್ಕೆ ರೀಚ್ ಆದೆ. ಆ್ಯಂಡ್ ಯಾರೆಲ್ಲ ಈ ವ್ಲಾಗ್ ಫುಲ್ಲಾಗಿ ನೋಡಿದ್ರಿ, ಐ ಆಮ್ ರಿಯಲಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ಸೊ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.